ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಸೌಂದರ್ಯ ಹೆಚ್ಚಿಸಲು ಹೊಸದೊಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಇನ್ನು ಮುಂದೆ ಹುಬ್ಬಳ್ಳಿ ಧಾರವಾಡ ನಗರ ಫುಲ್ LED ಲೈಟ್ಗಳಿಂದ ಮಿಂಚಾಗಿ ಕಾಣಲು ಸಜ್ಜಾಗುತ್ತಿದೆ. ಗೀತಾಂಜಲಿಯಲ್ಲಿ 20-50% ಭಾರಿ ರಿಯಾಯಿತಿ. ಹಿಂದೆ ಭೇಟಿ ನೀಡಿ ಗೀತಾಂಜಲಿ ಕೊಪ್ಪಿಕ ರಸ್ತೆ ಹುಬ್ಬಳ್ಳಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಬೀದಿ ದೀಪಗಳ ಬಿಲ್ ವರ್ಷಕ್ಕೆ ಬರೋಬ್ಬರಿ 2 ಕೋಟಿ ರೂಪಾಯಿ ಬರ್ತಾ ಇದೆ. ಈ ಹಣವನ್ನ ಪಾಲಿಕೆ ಭರಿಸುತ್ತಿದೆ. ಸೌಂದರ್ಯ ಜೊತೆಗೆ ವಿದ್ಯುತ್ ಶುಲ್ಕದ ಹೊರೆ ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದ ಸುಮಾರು 93 ಕೋಟಿ ವೆಚ್ಚದ ಯೋಜನೆಯನ್ನ ಸಿದ್ಧಪಡಿಸಲಾಗಿದೆ. ಈಗಾಗಲೇ ಟೆಂಡರ್ ಆಹ್ವಾನಿಸಲಾಗಿದೆ. ಕೆಲವೇ ತಿಂಗಳಲ್ಲಿ ಅವಳಿ ನಗರ LED ದೀಪಗಳಿಂದ ಕಂಗೊಳಿಸಲಿದೆ. ನಗರದಲ್ಲಿ ಈಗಾಗಲೇ ಟ್ಯೂಬ್ ಲೈಟ್ ಹಾಗೂ ಸ್ಟ್ರೀಟ್ ಲೈಟ್ಸ್ ಕೆಲವು ಕಡೆ ಮಾತ್ರ LED ದೀಪಗಳಿವೆ. ಇವುಗಳಿಂದ ಹೆಚ್ಚು ಬೆಳಕು ಬರ್ತಾ ಇಲ್ಲ. ಅಷ್ಟೇ ಅಲ್ಲದೆ ಸಾಕಷ್ಟು ಏರಿಯಾಗಳಲ್ಲಿ ಬೀದಿ ದೀಪಗಳು ಇಲ್ಲದೆ ಕತ್ತಲಲ್ಲೇ ಜನ ಜೀವನ ಕಳೆಯುತ್ತಿದ್ದಾರೆ. ಅವಳಿ ನಗರಗಳಲ್ಲಿ ಪ್ರಮುಖ ರಸ್ತೆಗಳು, ಗಾರ್ಡನ್ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ 64,000ಕ್ಕೂ ಹೆಚ್ಚು ಬೀದಿ ದೀಪಗಳಿವೆ. ಇದಕ್ಕಾಗಿ ಮಹಾನಗರ ಪಾಲಿಕೆಯು ಪ್ರತಿ ತಿಂಗಳು 2 ಕೋಟಿ ವಿದ್ಯುತ್ ಬಿಲ್ ಭರಿಸುತ್ತಿದೆ. ಬೇರೆ ಬೇರೆ ಪಾಲಿಕೆಗಳಿಗೆ ಹೋಲಿಸಿದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು ಗರಿಷ್ಠ ಪ್ರಮಾಣದಲ್ಲಿ ವಿದ್ಯುತ್ ಬಿಲ್ ಭರಿಸುತ್ತಿದೆ. ಇನ್ನು ಈಗಾಗಲೇ ಎನರ್ಜಿ ಎಫಿಷಿಯನ್ಸಿ ಸ್ಕೀಮ್ನಲ್ಲಿ ಅವಳಿ ನಗರದಲ್ಲಿ ಸುಮಾರು 77,000 LED ಬಲ್ಬ್ಗಳನ್ನು ಹಾಕಲಾಗ್ತಾ ಇದೆ. ಕಂಬಗಳನ್ನು ಸರ್ವೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ 42,707 ವಿದ್ಯುತ್ ಕಂಬಗಳಿವೆ. 42,922 ದೀಪಗಳನ್ನು ಹಾಕಲಾಗಿದೆ. ಧಾರವಾಡದಲ್ಲಿ 24,882 ವಿದ್ಯುತ್ ಕಂಬಗಳಿವೆ. 21,902 ದೀಪಗಳನ್ನು ಹಾಕಲಾಗಿದೆ. ಒಟ್ಟು ನಗರದಲ್ಲಿ 67,589 ವಿದ್ಯುತ್ ಕಂಬಗಳಿದ್ದು ಅದರಲ್ಲಿ 64,824 ದೀಪಗಳನ್ನು ಹಾಕಿದ್ದಾರೆ. ಸದ್ಯ ಈ LED ಬಲ್ಬ್ಗಳ ಅಳವಡಿಕೆಯಿಂದ ಮಹಾನಗರ ಪಾಲಿಕೆ ಪ್ರತಿ ವರ್ಷಕ್ಕೆ 5-6 ಕೋಟಿ ಉಳಿತಾಯ ಮಾಡಲಿದೆ. ಪ್ರತಿ ವರ್ಷವೂ ಹೊಸ ಲೈಟ್ ಖರೀದಿಗಾಗಿ ಬಳಸುತ್ತಿದ್ದ 6 ಕೋಟಿಯಷ್ಟು ಹಣ ಪಾಲಿಕೆಗೆ ಉಳಿತಾಯ ಆಗುತ್ತೆ. ಇನ್ನು 2 ತಿಂಗಳಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡ ಸಿಟಿ LED ಲೈಟ್ಗಳಿಂದ ಕಂಗೊಳಿಸಲಿದೆ. ಈರಣ್ಣ ವಾಲಿಕಾರ್, ಪಬ್ಲಿಕ್ ನೆಕ್ಸ್ಟ್ ಹುಬ್ಬಳ್ಳಿ.